ವೀಕ್ಷಕರೇ, ಆಪಲ್ ಸಂಸ್ಥೆ ಮಾಲೀಕರಾಗಿದ್ದಂಥ ಸ್ಟೀವ್ ಜಾಬ್ಸ್ 2011ರಲ್ಲಿ ಸಾವನ್ನಪ್ಪಿದ್ರು. ಅವರು ಸಾಯುವಂತ ಕೆಲವೇ ದಿನಗಳಿಗೂ ಮೊದಲು ಅವರ ತಲೆದಿಂಬಿನ ಕೆಳಗೆ ಒಬ್ಬ ವ್ಯಕ್ತಿಯ ಫೋಟೋವನ್ನ ಇಟ್ಕೊಂಡಿದ್ರು. ಈ ಸ್ಟೀವ್ ಜಾಬ್ಸ್ ಆಗರ್ಭ ಶ್ರೀಮಂತರಾದ್ರು ಆ ವ್ಯಕ್ತಿಯ ಅಭಿಮಾನಿಯಾಗಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ನೀಮ್ ಕರೋಲಿ ಬಾಬಾ. ಇವರನ್ನ ಕರೋಲಿ ಮಹಾರಾಜ್ ಜಿ ಅಂತಾನೆ ಜನ ಕರೀತಿದ್ರು. ರಾಮಭಕ್ತ ಹನುಮಂತನ ಅಪಾರಾವತಾರ ಅಂತಾನೆ ಜನ ನಂಬಿದ್ರು. ಸ್ಟೀವ್ ಜಾಬ್ ವಿದೇಶಿ ಉದ್ಯಮಿಯಾಗಿದ್ರು ಕೂಡ ಭಾರತದ ಈ ಧಾರ್ಮಿಕ ಗುರುವಿನ ಅಪ್ಪಟ ಅಭಿಮಾನಿಯಾಗಿದ್ರು. ಅವ್ರು ಮಾತ್ರ ಅಲ್ಲ, ಫೇಸ್ಬುಕ್ ನ ಸಂಸ್ಥಾಪಕರಾದಂಥ ಮಾರ್ಕ್ ಜುಗರ್ಬರ್ಗ್, ಖ್ಯಾತ ಕ್ರಿಕೆಟರ್ ಆದಂಥ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಈ ರೀತಿ ಮುಂತಾದ ಅನೇಕ ಸೆಲೆಬ್ರಿಟಿಗಳು ಇವರನ್ನ ಆರಾಧಿಸ್ತಾರೆ. ಈ ನೀಮ್ ಕರೋಲಿ ಬಾಬಾರ ವಾಲ್ಪೇಪರ್ ಅನ್ನ ಇಟ್ಕೊಂಡಿದ್ದಾರೆ. ಸುಪ್ರಸಿದ್ಧ ಹಾರ್ವರ್ಡ್ನ ವಿವಿಯ ಪ್ರಮುಖ ಗಣಿತ ತಜ್ಞರೊಬ್ಬರು ಇವರ ಮೊದಲ ದರ್ಜೆಯ ಶಿಷ್ಯರಲ್ಲಿ ಒಬ್ಬರಾಗಿದ್ರು. ವೀಕ್ಷಕರೇ, ಈ ರೀತಿ ಹೇಳ್ತಾ ಹೋದ್ರೆ ಇವರ ಆರಾಧಕರ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇವರನ್ನ ಕಲಿಯುಗದ ಮಹಾಪವಾಡ ಪುರುಷ ಅಂತಾನೆ ಪರಿಗಣಿಸಲಾಗಿದೆ. ಇವ್ರ ಹೆಸರನ್ನ ನಿಮ್ಮಲ್ಲೂ ಕೂಡ ಕೆಲವರು ಕೇಳಿರಬಹುದು. ಅನೇಕರಿಗೆ ಇವ್ರ ಬಗ್ಗೆ ಗೊತ್ತಿಲ್ಲದೇ ಇರಬಹುದು. ನೋಡೋದಿಕ್ಕೆ ಸರ್ವೇ ಸಾಧಾರಣರಂತೆ ಇದ್ದಂತ ಇವರ ಪವಾಡಗಳ ಪಟ್ಟಿ ಬಹಳ ದೊಡ್ಡದೇನೆ ಇದೆ. ಅವುಗಳ ಬಗ್ಗೆ ಕೇಳಿದ್ರೆ ಇಂಥ ಅಸಾಮಾನ್ಯ ವ್ಯಕ್ತಿ ನಮ್ಮ ನಡುವೆ ಜೀವಿಸುತ್ತಿದ್ದಾರೆ ಎಂಬ ಸೋಜಿಗ ಉಂಟಾಗೋದಂತೂ ಖಂಡಿತ. ಇವರ ಮಹಿಮೆ ಬಗ್ಗೆ ಗೊತ್ತಾಗಿನೇ ಇವತ್ತು ದೇಶ ವಿದೇಶಗಳಲ್ಲಿ ಇವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಭಜರಂಗ ಬಲಿಯ ಕಲಿಯುಗದ ಅವತಾರ ಅಂತಾನೆ ಜನ ಇವರನ್ನ ನಂಬಿದ್ರು. ವೀಕ್ಷಕರೇ, ಉತ್ತರ ಪ್ರದೇಶದವರಾದಂಥ ಇವರು 1900 ಸಮಯದಲ್ಲಿ ಜನಿಸಿದ್ದವರು. ಇವರು ಉತ್ತರ ಪ್ರದೇಶದ ಅಕ್ಬರ್ಪುರಿಯಲ್ಲಿ ಲಕ್ಷ್ಮೀ ನಾರಾಯಣ್ ಎಂಬ ಹೆಸರಲ್ಲಿ ಜನಿಸ್ತಾರೆ. ಆಗೆಲ್ಲ ಬಾಲ್ಯ ವಿವಾಹ ಸಾಮಾನ್ಯ ಸಂಗತಿಯಾಗಿತ್ತು. ಇವತ್ತು ಭಾರತದ ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ ಮೊದಲಾದ ಕಡೆ ಬಾಲ್ಯ ವಿವಾಹಗಳು ಸದ್ದಿಲ್ಲದೆ ನಡೀತವೆ. ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದಂಥ ಬಾಬರಿಗೆ ಆಗಿನ್ನೂ 11 ವರ್ಷ ವಯಸ್ಸು. ಆ ವಯಸ್ಸಿಗೆ ಅವರಿಗೆ ಮದುವೆಯನ್ನ ಮಾಡಲಾಗಿತ್ತು. ಮದುವೆಯ ನಂತರ ಬಾಬಾ ಬದುಕನ್ನ ಹಾಗೂ ಸುತ್ತಲಿನ ಸಮಾಜವನ್ನ ಬೇರೆದೇ ರೀತಿ ನೋಡೋದಿಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. 17 ವಯಸ್ಸಿಗೆ ಮನೆ ಬಿಟ್ಟಂತ ಅವರು ಅನೇಕ ಮಠ ಮಾನ್ಯಗಳನ್ನ ಸುತ್ತಿದ್ರು. ಇವರನ್ನ ಗಮನಿಸಿದಂತ ಹಿರಿಯ ಸಂತರೊಬ್ಬರು ಇವ್ರ ಬಗ್ಗೆ ವಿಚಾರಿಸಿ ಇವರ ಪೋಷಕರಿಗೆ ಇವರ ಸುಳಿವನ್ನ ನೀಡಿ ಈ ಹುಡುಗನ್ನ ಕರ್ಕೊಂಡು ಹೋಗಿ ಮತ್ತೆ ಯಾವ ಕಾರಣಕ್ಕೂ ಈತ ಈ ರೀತಿ ಹೊರಗಡೆ ಬಾರದಾಗೆ ಎಚ್ಚರ ವಹಿಸಿ, ಮತ್ತೊಮ್ಮೆ ಈತನೇನಾದ್ರೂ ಮನೆ ಬಿಟ್ಟು ಬಂದ್ರೆ ಇವನು ನಿಮ್ ಕೈಗೆ ಯಾವತ್ತೂ ಸಿಗಲ್ಲ ಅಂತ ವಾರ್ನ್ ಮಾಡಿದ್ರು. ಅದರಂತೆಯೇ ಬಾಬಾರನ್ನ ಮನೆಗೆ ಕರೆತಂದಂತ ಪೋಷಕರು ಮತ್ತೆ ಆ ಹುಡುಗ ಮನೆ ಬಿಟ್ಟು ಹೋಗಿದ್ರು ಹಾಗೆ ಗಮನ ಹರಿಸಿದ್ರು. ಈ ಬಾಬಾರಿಗೆ ಮೊದಲಿಂದನೂ ಕೂಡ ವಾಸ್ತವಿಕ ಜಗತ್ತಿನಾಚೆಗೆ ಏನಿದೆ ಅಂತ ತಿಳಿಯುವಂತಹ ಕುತೂಹಲ, ದೈವಿಕತೆ, ಆಧ್ಯಾತ್ಮ, ಅಲೌಕಿಕತೆ ಇಂಥ ಅತಿಮಾನುಷ ಸಂಗತಿಗಳಲ್ಲಿ ಶ್ರದ್ಧೆ ಇಟ್ಕೊಂಡಿದ್ದಂತ ಅವರು ಶ್ರೀರಾಮನನ್ನ ಸದಾಕಾಲ ಭಜಿಸ್ತಾ ಇದ್ರು. ಮುಂದೆ ಇವರು ಅನೇಕ ಮಂದಿರಗಳನ್ನ ನಿರ್ಮಾಣ ಮಾಡಿದ್ದು ಕೂಡ ಉಂಟು. ಒಮ್ಮೆ ಇವರು ಪುನಃ ಮನೆ ಬಿಟ್ಟು ಯಾವುದೋ ಟ್ರೈನ್ ಹತ್ತಿ ಪ್ರಯಾಣ ಮಾಡ್ತಿದ್ರು. ಆದ್ರೆ ಇವ್ರ ಬಳಿ ಪ್ರಯಾಣಕ್ಕೆ ಬೇಕಾದಂತ ಟಿಕೆಟ್ ಇರಲಿಲ್ಲ. ಚೆಕಿಂಗ್ ವೇಳೆ ಇದು ಗೊತ್ತಾದಾಗ ರೈಲ್ವೆ ಅಧಿಕಾರಿಗಳು ಇವರನ್ನ ಬಲವಂತದಿಂದ ಕೆಳಗಡೆ ಇಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಮೊದಲು ಬಾಬಾ ಕೆಳಗಿಳಿಯೋದಕ್ಕೆ ಒಪ್ಪಲೇ ಇಲ್ಲ. ಬಲವಂತವಾಗಿ ಅವರನ್ನ ಕೆಳಗೆ ಇಳಿಸಿದಾಗ ಅವರು ಟ್ರೈನ್ನ ಮುಂದಿನ ಹಳಿ ಮೇಲೆ ಕುಳಿತಿದ್ರು. ಎಷ್ಟು ಹೇಳಿದ್ರು ಕೂಡ ಅವರು ಅಲುಗಾಡದೆ ಇದ್ದಾಗ ಟ್ರೈನನ್ನು ಅವರು ಮೇಲೇನೆ ಚಲಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೊಂದು ಪವಾಡನೆ ನಡೆದಿತ್ತು. ಸುಸ್ಥಿತಿಯಲ್ಲಿ ಇದ್ದಂತ ಆ ಟ್ರೈನ್ ಒಂದಿಂಚು ಕೂಡ ಮುಂದಕ್ಕೆ ಕದಲಲೇ ಇಲ್ಲ. ಟ್ರೈನ್ಗೆ ಏನಾಗಿದೆ ಅಂತ ಆ ಚಾಲಕನಿಗೂ ಗೊತ್ತಾಗ್ಲಿಲ್ಲ. ಆಗ ಯಾರೋ ಬಂದು ಬಾಬಾರ್ ಬಗ್ಗೆ ಅವ್ರಿಗೆ ಹೇಳಿದಾಗ ಬಾಬಾರ ವಿಶೇಷ ಶಕ್ತಿಯನ್ನ ಅರ್ಥಂತ ಅವರು ಅವ್ರ ಬಳಿ ಕ್ಷಮೆ ಕೇಳಿ ಮತ್ತೆ ಒಳಗಡೆ ಹತ್ತಿಸ್ಕೊಂಡ್ರು. ಬಾಬಾ ಒಳಗ್ ಬಂದ ನಂತರ ಟ್ರೈನ್ ಮುಂದಕ್ಕೆ ಹೋಗಿತ್ತು. ಹಾಗೆ ಬಾಬಾರನ್ನ ಕೆಳಕ್ಕೆ ಇಳಿಸಿದಂತ ಆ ಜಾಗದ ಹೆಸರೇ ನೀಮ್ ಕರೋಲಿ. ಇದೇ ಕಾರಣಕ್ಕೆ ಅವ್ರಿಗೆ ನೀಮ್ ಕರೋಲಿ ಬಾಬಾ ಅಂತ ಹೆಸರು ರೂಢಿಗೆ ಬಂದದ್ದು. ಈ ಒಂದು ಸ್ಥಳದಲ್ಲಿ ಆವರೆಗೂ ಟ್ರೈನ್ ನಿಲ್ದಾಣ ಇರಲಿಲ್ಲ. ಅಲ್ಲೊಂದು ರೈಲ್ವೆ ನಿಲ್ದಾಣ ನಿರ್ಮಾಣ ಆಗಬೇಕು ಅಂತ ಬೇಡಿಕೆಯನ್ನ ಬಾಬಾ ಇಡ್ತಾರೆ. ಅವರ ಆಶಯದಂತೆ ಅಲ್ಲಿ ನೀಮ್ ಕರೋಲಿ ನಿಲ್ದಾಣದ ನಿರ್ಮಾಣ ಕೂಡ ಆಗುತ್ತೆ. ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಟ್ರೈನ್ ಹಿಡಿಯೋದಕ್ಕೆ ಅಲ್ಲಿಗೆ ಮೈಲುಗಟ್ಟಲೆ ದೂರದಿಂದ ಬರಬೇಕಿತ್ತು. ಅಲ್ಲೇ ಒಂದು ನಿಲ್ದಾಣ ಆಗಿದ್ದು ಬಹುತೇಕ ಜನರಿಗೆ ಅನುಕೂಲ ಆಯಿತು. ಈ ಒಂದು ವಿಷಯ ಜಗಜಾಹೀರಾದಾಗ ನೀಮ್ ಕರೋಲಿ ಬಾಬಾರ ಹೆಸರು ದೇಶಾದ್ಯಂತ ಮಾತ್ರವಲ್ಲದೆ ದೇಶದ ಹೊರಗಡೆ ಕೂಡ ಸದ್ದನ ಮಾಡುತ್ತೆ. ಬ್ರಾಹ್ಮಣ ಪರಿವಾರದಲ್ಲಿ ಜನಿಸಿದಂತ ಅವರು ಆರಂಭದಲ್ಲಿ ಅಲ್ಲಿಯ ಹಿರಂಗಾವ್ ಎಂಬಲ್ಲಿದ್ದಂತ ಪ್ರೈಮರಿ ಶಾಲೆಗೆ ಹೋಗ್ತಿದ್ರು. ಪ್ರೈಮರಿ ಶಿಕ್ಷಣ ಹೊರತು ಬಹುಶಃ ಅವ್ರಿಗೆ ಹೆಚ್ಚಿಗೆ ಓದೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಭಾರತದ ಸಾಕಷ್ಟು ಕಡೆ ಇವರ ಧಾಮಗಳಿವೆ. ಅವುಗಳಲ್ಲೆಲ್ಲ ಮುಖ್ಯವಾದುದು ಕೈಂಚಿ ಧಾಮ್. ಭಾರತದ ಹೊರತಾಗಿ ನ್ಯೂ ಮೆಕ್ಸಿಕೋ, ತಾವೋಸ್ ಹಾಗೂ US ಗಳಲ್ಲಿಯೂ ಕೂಡ ಇವರ ಆಶ್ರಮಗಳಿವೆ. 1974ರಲ್ಲಿ ಆಪಲ್ ಸಂಸ್ಥೆಯ ಜನಕರಾದಂಥ ಸ್ಟೀವ್ ಜಾಬ್ಸ್ ತನ್ನ ಸ್ನೇಹಿತರೊಬ್ಬರ ಜೊತೆ ಭಾರತಕ್ಕೆ ಬಂದಿದ್ರು. ಆ ಒಂದು ಸಮಯದಲ್ಲಿ ಆಪಲ್ ಇನ್ನೂ ಹುಟ್ಟಿರಲಿಲ್ಲ. ಸ್ಟೀವ್ ಜಾಬ್ಸ್ ಅನೇಕ ಒತ್ತಡದಲ್ಲಿದ್ದಂಥ ಸಮಯ ಅದು. ಅವ್ರ ಬಳಿ ಹಣ ಇರಲಿಲ್ಲ. ನೆರವು ನೀಡೋರು ಕೂಡ ಯಾರೂ ಇಲ್ಲದೆ ಸ್ಟೀವ್ ಜಾಬ್ಸ್ ತೀವ್ರ ಜರ್ಜರಿತರಾಗಿದ್ರು. ಸ್ನೇಹಿತ ಡ್ಯಾನ್ ಎಂಬಾತನ ಜೊತೆ ಅವರು ಭಾರತದ ಹಿಂದೂ ಧರ್ಮ ಹಾಗೂ ಅದರ ಆಧ್ಯಾತ್ಮದ ಬಗ್ಗೆ ತಿಳಿಯುವಂತ ಸಲುವಾಗಿ ಇಲ್ಲಿಗೆ ಬಂದಿದ್ರು. ಅವರು ಇಲ್ಲಿಗೆ ಬಂದಿದ್ದಾಗ ಯಾರೋ ಅವ್ರಿಗೆ ನೀಮ್ ಕರೋಲಿ ಬಾಬಾರ ಬಗ್ಗೆ ಹೇಳಿದಾಗ ಅವರನ್ನ ಕಾಣೋದಕ್ಕೆ ಅಲ್ಲಿಗೆ ಬಂದಂತ ಸ್ಟೀವ್ ಜಾಬ್ಸ್ಗೆ ಅಲ್ಲೊಂದು ನಿರಾಸೆ ಕಾದಿತ್ತು. ಕಾರಣ ಬಾಬಾ ಅದರ ಹಿಂದಿನ ವರ್ಷ ಅಂದ್ರೆ 1973ರಲ್ಲಿ ಮರಣಿಸಿದ್ರು. ಬಾಬಾರ ಬಗ್ಗೆ ಸ್ಥಳೀಯರಿಂದ ಕೇಳಿ ತಿಳಿದಂತ ಸ್ಟೀವ್ ಜಾಬ್ಸ್ ಅವರ ಒಂದು ಫೋಟೋವನ್ನು ನೋಡಿ ಅದನ್ನ ತಂಬಳಿನೇ ಇಟ್ಕೊಂಡ್ರು. ಬಾಬಾರ ಧಾಮದಲ್ಲಿದ್ದು ವಾಪಸ್ ಅಮೆರಿಕಕ್ಕೆ ಬಂದಂತ ಅವ್ರಿಗೆ ಮನೋವತ್ತಡ ಸಾಕಷ್ಟು ಕಡಿಮೆಯಾಗಿತ್ತು. ಆಪಲ್ ಶುರು ಮಾಡುವ ಬಗ್ಗೆ ಹೊಸ ಐಡಿಯಾಗಳು ಜನ್ಮ ತಾಳಿದ್ವು. ಪರಿಣಾಮ ವಿಶ್ವದಲ್ಲಿ ಟಾಪ್ ಬ್ರಾಂಡ್ ಒಂದರ ಉಗಮ ಆಯಿತು.
ಈ ಬಗ್ಗೆ ಸ್ವತಃ ಸ್ಟೀವ್ ಜಾಬ್ಸ್ ಅನೇಕ ಸಂದರ್ಭಗಳಲ್ಲಿ ತಾವೇ ಹೇಳ್ಕೊಂಡಿದ್ದಾರೆ ಕೂಡ. ಆಪಲ್ ಸಂಸ್ಥೆ ಹುಟ್ಟೋದಿಕ್ಕೆ ಬಾಬಾರ ಆಶೀರ್ವಾದ ಹಾಗೂ ಅದರ ಅಗೋಚರ ಪ್ರೇರಣೆ ಮುಖ್ಯ ಕಾರಣ ಅಂತ ಹೇಳ್ಕೊಂಡಿದ್ರು. ಬಾಬಾರ ಇಂಥ ಪವಾಡಗಳು ಅವರು ಬದುಕಿದ್ದಾಗ ಅನೇಕ ನಡೆದೋಗಿವೆ. ವೀಕ್ಷಕರೇ, ಅದು 2ನೇ ವಿಶ್ವ ಯುದ್ಧದ ಸಮಯ. ಆಗ ಬ್ರಿಟಿಷ್ ಸೇನೆಯಲ್ಲಿ ಅನೇಕ ಜನ ಭಾರತೀಯ ಯೋಧರು ಕೂಡ ಇದ್ರು. ಅದರಲ್ಲೊಬ್ಬ ಯೋಧನ ಮನೆಗೆ ಒಂದಿನ ಅಚಾನಕ್ಕಾಗಿ ಬಾಬಾ ಬಂದಿದ್ರು. ಆ ಮನೆಯಲ್ಲಿ ಆ ಯೋಧನ ಪೋಷಕರು ಮಾತ್ರನೇ ಇದ್ರು. ಅದು ಸಣ್ಣ ಮನೆ. ಆ ಹೊತ್ತಿಗೆ ಬಾಬಾರ ಬಗ್ಗೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಪ್ರಚಾರ ಆಗಿತ್ತು. ಅಂತ ಬಾಬಾ ನಮ್ಮ ಮನೆಗೆ ಏಕಾಏಕಿ ಬಂದಿದ್ರಲ್ಲ ಅಂತ ಅವರು ಅಚ್ಚರಿ ಹಾಗೂ ಸಂತೋಷ ಪಟ್ಟಂತ ಆ ದಂಪತಿ ಅವರನ್ನ ಒಳಗಡೆ ಕರೆದು ಉಪಚಾರಕ್ಕೆ ಮುಂದಾಗಿದ್ರು. ನೋಡಿ, ಇವತ್ತು ನಾನು ಎಲ್ಗೋ ಹೊರಟಿದ್ದವನು ನಿಮ್ಮನೆ ಕಾಣಿಸ್ತು, ಹಾಗಾಗಿ ಬಂದೆ. ಇವತ್ತು ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀನಿ. ನನಗೆ ಅಂತ ಬೇರೇನು ಹೆಚ್ಚು ರಿಸ್ಕ್ ಅನ್ನ ತೆಗೆದುಕೊಳ್ಬೇಡಿ. ಮನೆಯಲ್ಲಿ ಏನಿದೆಯೋ ಅದಷ್ಟೇ ಕೊಡಿ, ಪರವಾಗಿಲ್ಲ. ಮುಖ್ಯವಾಗಿ ನನಗೆ ಈ ರಾತ್ರಿ ತಂಗೋದಿಕ್ಕೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಂತ ಹೇಳಿದಾಗ ಆ ದಂಪತಿ ಸರಿ ಅಂತ ಇದ್ದುದರಲ್ಲಿ ಏನೋ ಬೇಯಿಸ್ಕೊಟ್ಟು ಅವ್ರು ಮಲಗೋದಿಕ್ಕೆ ಸ್ಥಳವನ್ನ ಮಾಡಿಕೊಟ್ಟಿದ್ರು. ರಾತ್ರಿ ಬಾಬಾ ಮಲಗಿದ್ದಾಗ ಅವರು ನೋವಿನಿಂದ ಚೀರ್ತಾ ಒದ್ದಾಡ್ತಾ ಇದ್ದದ್ದು ದಂಪತಿಗೆ ಕೇಳಿಸುತ್ತೆ. ಏನಾಯ್ತು ಅಂತ ಗಾಬರಿಯಿಂದ ಕೇಳಿದಾಗ, ಏನಿಲ್ಲ, ಸ್ವಲ್ಪ ಮೈಕೈ ನೋವು ಅಷ್ಟೇ, ನೀವೇನು ಚಿಂತಿಸಬೇಡಿ, ಆರಾಮಾಗಿ ಮಲಗಿ ಅಂತ ಹೇಳಿ ಮತ್ತದೇ ನರಳಾಟದಲ್ಲಿ ರಾತ್ರಿ ಇಡೀ ಕಾಲವನ್ನ ಕಳೆದಿದ್ರು. ಬಾಬಾರಿಗೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಬೆಳಗ್ಗೆ ಆದಾಗ ಬಾಬಾ ತಮ್ಮ ಬಳಿ ಇದ್ದಂತ ಒಂದು ಡಬ್ಬಿಯನ್ನ ಅವ್ರ ಕೈ ಕೊಟ್ಟು, ನೋಡಿ, ಇದನ್ನ ತೆಗೆದುಕೊಂಡು ಹೋಗಿ ಹತ್ತಿರದ ನದಿಗೆ ಎಸ್ತು ಬನ್ನಿ, ಅದನ್ನ ತೆರೆದು ನೋಡ್ಬಿಡಿ, ಮಗನ ಬಗ್ಗೆ ಚಿಂತೆ ಬೇಡ, 3 ದಿನ ಬಿಟ್ಟು ಸರಿಯಾಗಿ ಇದೇ ದಿನ ಅವನು ಸುರಕ್ಷಿತವಾಗಿ ನಿಮ್ಮ ಮನೆಗೆ ಬರ್ತಾನೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಾಬಾ ಅಲ್ಲಿಂದ ಎದ್ದು ಹೋಗ್ತಾರೆ. ಅವರ ಕಾಲಿಗೆ ಬಿದ್ದಂತ ಪೋಷಕರು ಅವರು ಕೊಟ್ಟಂತ ಡಬ್ಬಿಯನ್ನ ಪಡೆದು ಅವರನ್ನ ಬೀಳ್ಕೊಡ್ತಾರೆ. ಆಗ ಆ ದಂಪತಿ ಆ ಡಬ್ಬಿಯನ್ನ ತೆಗೆದುಕೊಂಡು ನದಿ ಹೊರಗು ಹೋಗಿ ಅದರಲ್ಲಿ ಇದ್ದದ್ದು ಏನು ಅಂತ ಕೂಡ ನೋಡದೆ ಅದನ್ನ ಸುಮ್ಮನೆ ವಿಸರ್ಜಿಸಿ ಬಂದಿದ್ರು. ಇದಾಗಿ ಬಾಬಾ ಹೇಳಿದಂತೆ 3 ದಿನಗಳ ನಂತರ ಅವ್ರ ಮಗ ಯುದ್ಧ ಭೂಮಿಯಿಂದ ಹಿಂದಿರುಗಿ ಪೋಷಕರ ಬಳಿ ಬರ್ತಾನೆ. ಬಂದು ಅವನು ಹೇಳಿದಂತ ಕೆಲ ವಿಷಯಗಳು ಆ ಪೋಷಕರೇ ದಿಗ್ಭ್ರಾಂತರಾಗುವಂತೆ ಮಾಡಿದ್ವು. 3 ದಿನಗಳ ಹಿಂದೆ ಭೀಕರ ಯುದ್ಧವಾಯಿತು. ಶತ್ರುಗಳ ದಾಳಿ ಪಾಳೆಯದ ಮೇಲೆ ಎರಗಿದಾಗ ಅವರು ಗುಂಡಿನ ದಾಳಿಯನ್ನ ಮಾಡಿದ್ರು. ಆದ್ರೆ ಅವರು ಹಾರಿಸಿದಂತ ಗುಂಡುಗಳು ತನ್ನದೇ ಸೇನೆಯ ಇತರರನ್ನ ಬಲಿ ಪಡೆದ್ರು ಕೂಡ ಅವು ತನಗೇನು ಮಾಡಲಿಲ್ಲ. ಅವು ತನ್ನೆಡೆಗೆ ನೇರ ಹಾರು ಬಂದ್ರು ಕೂಡ ಅವು ತನ್ನ ದೇಹವನ್ನ ಹೊಕ್ಕಲಿಲ್ಲ. ಯಾವುದೋ ಅಗೋಚರ ಶಕ್ತಿ ನನ್ನ ಮುಂದೆ ಹಾಗೂ ಸುತ್ತಲೂ ನಿಂತು ತನ್ನನ್ನ ರಕ್ಷಣೆ ಮಾಡದಂತೆ ಅನುಭವ ಆಯಿತು ಅಂತ ಆ ಹುಡುಗ ಅವ್ರಿಗೆ ಹೇಳಿದ್ದ. ಅವನು ಹೇಳಿದ್ದನ್ನ ಕೇಳದಂತ ಪೋಷಕರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿದಿತ್ತು. ಈಗ ಅವ್ರಿಗೆ ಎಲ್ಲದಕ್ಕೂ ಅರ್ಥ ಸಿಕ್ಕಿತ್ತು. ಅವತ್ತು ಬಾಬಾ ಅನುಭವಿಸಿದ್ದು ಗುಂಡಿನ ಏಟಿನ ನೋವನ್ನ, ಆ ಬುಲೆಟ್ಗಳೆಲ್ಲ ಅವರ ದೇಹವನ್ನ ಸೇರಿದ್ವು. ಮಗನಿಗೆ ಅಪಾಯ ಇದೆ ಅಂತ ಮೊದಲೇ ಗ್ರಹಿಸಿದಂತ ಅವರು ಈ ರೀತಿ ತಮ್ಮ ಮನೆಗೆ ಬಂದು ಇಲ್ಲಿಂದಲೇ ಮಗನನ್ನ ಉಳಿಸಿದ್ರು. ಅವರು ನದಿಗೆ ಎಸೆದಿಗೆ ಕೊಟ್ಟದ್ದು ಬೇರೇನೂ ಅಲ್ಲ, ಅವರ ದೇಹದ ಒಳಗಿನ ಬುಲೆಟ್ಗಳಂತ ಆಗ ಪೋಷಕರಿಗೆ ಅರ್ಥ ಆಗಿತ್ತು. ವೀಕ್ಷಕರೇ, ಈ ಒಂದು ಘಟನೆ ಎಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಆದ್ರೆ ಇದನ್ನ ಕಣ್ಣಾರೆ ಕಂಡವರು ಕೂಡ ಇದ್ದಾರೆ ಅಂತ ಹೇಳಲಾಗುತ್ತೆ. ದಿನವೊಂದಕ್ಕೆ 1 ಗಂಟೆಗೂ ಹೆಚ್ಚು ಕಾಲ ರಾಮನಾಮವನ್ನ ಭಕ್ತಿಯಿಂದ ಅವರು ಜಪಿಸ್ತಾ ಇದ್ರು. ದಿನಕ್ಕೆ ಬಾಬಾ 5,000ಕ್ಕೂ ಹೆಚ್ಚು ಸಲ ರಾಮನಾಮವನ್ನ ಹೇಳ್ತಿದ್ರು ಅಂತ ಅವರ ಹತ್ತಿರದವರು ಈಗಲೂ ಕೂಡ ಹೇಳ್ತಾರೆ. ಇಷ್ಟು ಸಲ ರಾಮನಾಮವನ್ನ ಜಪಿಸುವಂತ ಶಕ್ತಿ ಇರೋದು ಹನುಮಂತನಿಗೆ ಮಾತ್ರ ಅಂತ ಶಾಸ್ತ್ರಗಳಲ್ಲಿವೆ. ಹೀಗಾಗಿ ಇವರೇ ಈ ಯುಗದ ಆಧುನಿಕ ಅಭಿನವ ಹನುಮಂತ ಅಂತ ಜನ ನಂಬಿದ್ದಾರೆ. ಹಾಲಿವುಡ್ನ ಖ್ಯಾತ ನಟಿಯಾದಂಥ ಜೂಲಿಯಾ ರಾಬರ್ಟ್ಸ್ ಕೂಡ ಈ ಬಾಬಾರಿಂದ ತೀವ್ರ ಪ್ರಭಾವಕ್ಕೆ ಒಳಗಾಗಿದ್ರು. ಅವ್ರ ಬಳಿ ಈ ಬಾಬಾರ ಫೋಟೋ ಇತ್ತು. ಗೂಗಲ್ ಸಂಸ್ಥೆ ಮುಖ್ಯ ವ್ಯಕ್ತಿಯಾಗಿದ್ದಂಥ ಲ್ಯಾರಿ ಹಾಗೂ ಇಬೇಯ ಸಂಸ್ಥಾಪಕರಾದಂಥ ಜೆಫ್ರಿ ಇವರೆಲ್ಲರೂ ಕೂಡ ಬಾಬಾರ ಭಕ್ತರೇ. ಇವತ್ತು ಕೂಡ ತಪ್ಪದೆ ವಿರಾಟ್ ಕೊಹ್ಲಿ, ಸಚಿನ್ ಮೊದಲಾದವರು ಕೈಂಚಿ ಧಾಮಕ್ಕೆ ಬಂದು ಹೋಗ್ತಾರೆ. 1973 ಸೆಪ್ಟೆಂಬರ್ನಲ್ಲಿ 73 ವರ್ಷ ವಯಸ್ಸಾಗಿದ್ದಂಥ ಬಾಬಾ ತಮ್ಮ ಸ್ವಇಚ್ಛೆಯಿಂದ ಮರಣಿಸಿದ್ರು. ಅವರು ದೇಹ ಮಾತ್ರ ವಿಸರ್ಜನೆ ಮಾಡಿದ್ರು. ಆದ್ರೆ ಅವರ ಆತ್ಮ ಇವತ್ತಿಗೂ ಆ ಧಾಮದ ಸುತ್ತ ಇದೆ ಅಂತ ಹೇಳಲಾಗುತ್ತೆ. ಒಂದು ಸಲ ಒಬ್ಬ ಚಿನ್ನದ ವ್ಯಾಪಾರಿ ಇವ್ರ ಬಳಿ ಬಂದಾಗ ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಕುಸಿಯುತ್ತೆ ಅಂತ ಬಾಬಾ ಆತನಿಗೆ ಹೇಳಿದ್ರು. ಆದ್ರೆ ಚಿನ್ನ ಎಲ್ಲಿಯಾದ್ರೂ ಕುಸಿಯುತ್ತಾ? ಅದೆಲ್ಲ ಸಾಧ್ಯ ಆಗದಿರೋ ಮಾತು ಅಂತ ಆತ ಅಲ್ಲೇ ಎಳೆದಿದ್ದ. ಮುಗುಳ್ನಕ್ಕಂತ ಬಾಬಾ ಆ ಭೂಮಿಯ ಮೇಲಿನ ಎಲ್ಲವೂ ಒಂದಲ್ಲ ಒಂದಿನ ಕುಸಿಲೇಬೇಕು, ಅದಕ್ಕೆ ಚಿನ್ನದ ಬೆಲೆ ಏನು ಹೊರತಲ್ಲ ಅಂತ ಹೇಳಿದ್ರು. ಆಗ ಆ ವ್ಯಾಪಾರಿಗೆ ಯಾಕೋ ಅನುಮಾನ ಬಂದು ತನ್ನ ಬಳಿ ಇದ್ದಂತ ಚಿನ್ನದ ಸರಕನ್ನೆಲ್ಲ ಸದ್ಯದ ಲಾಭಕ್ಕೆ ಮಾರಾಟ ಮಾಡಿ ಬಾಬಾರ ಮಾತು ಸತ್ಯವೋ ಅಲ್ವಂತ ಹೊಸ ಮಾಲ್ಗಾಗಿ ಕಾದಿದ್ದ. ಅವ್ರು ಹೇಳಿದಂತೆ ಅವನು ಮಾರಿದ ಮರುದಿನನೇ ಚಿನ್ನದ ಕಚ್ಚಾ ಬೆಲೆ ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತವನ್ನ ಕಂಡಿತ್ತು. ಅವನೇನಾದ್ರೂ ಮಾರಾಟ ಮಾಡದೆ ಇದ್ದಿದ್ರೆ ಕೋಟಿಗಟ್ಟಲೆ ತನ್ನ ವ್ಯವಹಾರದಲ್ಲಿ ಲಾಸ್ ಆಗಿರ್ತಿತ್ತು. ಈ ವಿಷಯ ಬಾಬಾರಿಗೆ ಮೊದಲೇ ಹೇಗೆ ಗೊತ್ತಾಯ್ತು ಅಂತ ಆತ ಇನ್ನಷ್ಟು ಅಚ್ಚರಿಯನ್ನ ಪಟ್ಟಿದ್ದ. ವೀಕ್ಷಕರೇ, ಮಹಾತ್ಮರ ಮರ್ಮವನ್ನ ಕಂಡವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಇವೆಲ್ಲ ತರ್ಕಕ್ಕೆ ನಿಲುಕದ ವಿಷಯಗಳು. ನಂಬಿಕೆಗೆ ಮಾತ್ರ ಇಲ್ಲಿ ಸ್ಥಾನ, ಶಂಕೆ ಮತ್ತು ಪ್ರಶ್ನೆಗಳಿಗೆ ಇಲ್ಲಿ ಸ್ಥಳ ಇರಲ್ಲ. ಇನ್ನು ಇವರ ಪವಾಡಗಳು ಹಾಗೂ ಜನ ಅವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಅವೆಲ್ಲ ಅವರವರ ಬುದ್ಧಿ ಹಾಗೂ ನಂಬಿಕೆಗೆ ಬಿಟ್ಟಿದ್ದು. ಇದನ್ನು ನೀವು ನಂಬಬೇಕು ಅಂತನೋ ಅಥವಾ ನೀವು ನಂಬಾರ್ದು ಅಂತನೋ ನಾವು ಖಂಡಿತ ಹೇಳೋದಿಲ್ಲ. ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.